ಒಂದು ತಿಂಗಳ ನಂತರ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರೆ ಅಂತ ಈಗಾಗಲೇ ಅವರ ಏರ್ ಟಿಕೆಟ್ ಕೂಡ ಬುಕ್ ಆಗಿರೋದು ತಿಳಿಸ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಕಾರಣ ಬಂಧನವನ್ನ ತಪ್ಪಿಸುವಂತಹ ಸಲುವಾಗಿ. ಇದರ ಬೆನ್ನಲ್ಲೇ ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ ಏನಾಗುತ್ತೆ, ಇದರ ಉತ್ತರ ಶುಕ್ರವಾರ ಲಭ್ಯವಾಗಲಿದೆ. ಇದೆಲ್ಲದಕ್ಕೂ ಸಂಬಂಧಿಸಿದಂತೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಭಾರತಕ್ಕೆ ಬರ್ತಿದ್ದಂತೆ ಪ್ರಜ್ವಲ್ಗೆ ಬಂಧನ ಫಿಕ್ಸ್. ನಿರೀಕ್ಷಣಾ ಜಾಮೀನು ಕೋರಿ ಸಂಸದ ಅರ್ಜಿ. ಎಸ್, ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂದು 1 ತಿಂಗಳ ಮೇಲಾಯಿತು. ಅಶ್ಲೀಲ ದೃಶ್ಯಗಳು ಹರಿದಾಡ್ತಾ ಇದ್ದ ಹಾಗೆ ಸಂಸದ ಪ್ರಜ್ವಲ್ ರೇವಣ್ಣ ಮತದಾನ ಮಾಡಿ ಜರ್ಮನಿ ಫ್ಲೈಟ್ ಹತ್ತಿದ್ರು. ಇದೀಗ ಮೇ 31ರ ಮಧ್ಯರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಈಗಾಗಲೇ ಟಿಕೆಟ್ ಬುಕ್ ಮಾಡಿದ್ದು ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಎಸ್ಐಟಿ ಲಾಕ್ ಮಾಡೋದು ಫಿಕ್ಸ್ ಆಗಿದೆ. ಹೀಗಾಗಿ ಬಂಧನದಿಂದ ತಪ್ಪಿಸಿಕೊಳ್ಳೋಕೆ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ದಾರೆ. ನಿರೀಕ್ಷಣಾ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 3 ಅತ್ಯಾಚಾರ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು, ಹಿಂದೆ ವಿಚಾರಣೆ ನಡೆಸಿ ಮಧ್ಯಂತರ ಜಾಮೀನಿಗೆ ಮನವಿ ಮಾಡಿದ್ರು. ಇದಕ್ಕೆ ಎಸ್ಪಿಪಿ ಆಕ್ಷೇಪಣೆ ಎತ್ತಿದ್ರು. ಇನ್ನು ಕೋರ್ಟ್ ಇವರ ಮನವಿಯನ್ನ ತಿರಸ್ಕರಿಸಿತು. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಮೇ 31ಕ್ಕೆ ಮುಂದೂಡಿತು. ಮೇ 31ಕ್ಕೆ ಭವಾನಿ ರೇವಣ್ಣ ಬೇಲ್ ಭವಿಷ್ಯ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಬಂಧನದ ಭೀತಿ ಎದುರಿಸ್ತಾ ಇರುವಂತಹ ಭವಾನಿ ರೇವಣ್ಣರ ನಿರೀಕ್ಷಣಾ ಜಾಮೀನು ಭವಿಷ್ಯ ಶುಕ್ರವಾರ ತಿಳಿಯಲಿದೆ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಮೇ 31ಕ್ಕೆ ಮುಂದೂಡಿದೆ. ಎಸ್ಐಟಿ ಪರ ವಾದ ಮಂಡಿಸಿದ ಎಸ್ಪಿಪಿ, ದೂರುದಾರ ಹಾಗೂ ಪ್ರಕರಣದ A2 ಆರೋಪಿ ಮಾತನಾಡಿರುವಂತಹ ಕಾಲ್ ರೆಕಾರ್ಡ್ ಇದೆ. ಭವಾನಿ ಅವರು A2 ಆರೋಪಿಗೆ ಸಂತ್ರಸ್ತೆಯಿಂದ ವಿಡಿಯೋ ಮಾಡಿಸುವಂದಿದ್ದಾರೆ. ಆಗ ಅವರು ವಿಡಿಯೋ ಮಾಡಿಸಿ ಅದನ್ನು ಬಿಟ್ಟಿದ್ದಾರೆ. 40 ಕಿಲೋಮೀಟರ್ ದೂರದಲ್ಲಿ ಕಿಡ್ನಾಪ್ ಮಾಡಿ ಅವರನ್ನ ಇಡ್ಲಾಗಿತ್ತು. ನಿರೀಕ್ಷಣಾ ಜಾಮೀನು ಮಂಜೂರು ಮಾಡದಂತೆ ಎಸ್ಪಿಪಿ ಮನವಿ ಮಾಡಿದ್ದಾರೆ. ಇದಕ್ಕೆ ಆಕ್ಷೇಪಣೆ ಎತ್ತಿದ ಭವಾನಿ ಪರ ವಕೀಲರು ಫೋನ್ ಆಡಿಯೋ ಸಂಭಾಷಣೆಯನ್ನ ಸಾಕ್ಷಿಯಾಗಿ ಪರಿಗಣಿಸೋಕೆ ಸಾಧ್ಯ ಇಲ್ಲ, ಭವಾನಿ ಅವರ ವಿರುದ್ಧ ನೇರವಾಗಿ ಆರೋಪ ಮಾಡುವ ಸಾಕ್ಷಿಗಳು ಇಲ್ಲ ಅಂತ ಪ್ರತ್ಯುತ್ತರ ಕೊಟ್ಟರು. ವಾದ ಪ್ರತಿವಾದ ಆಲಿಸಿ ಕೋರ್ಟ್ ಜಾಮೀನು ಆದೇಶವನ್ನ 31ಕ್ಕೆ ಕಾಯ್ದಿರಿಸಿದೆ. ಇತ್ತ ರೇವಣ್ಣ ಕೂಡ ತಮ್ಮ ವಿರುದ್ಧದ 2 ಪ್ರಕರಣಗಳನ್ನ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಎಸ್ಐಟಿ ರೇವಣ್ಣರ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಒಟ್ಟಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಎಸ್ಐಟಿ ಬಂಧಿಸೋದು ಪಕ್ಕಾನ. ಶುಕ್ರವಾರ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಹಾಗೂ ರೇವಣ್ಣ ವಿರುದ್ಧದ ಪ್ರಕರಣಗಳು ರದ್ದಾಗತ್ತಾ ಅನ್ನೋದು ಸದ್ಯದ ಕುತೂಹಲ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.